ಸ್ವಲ್ಪ ತಿಪ್ಪ ಮಾಡಿದ್ದು ಯಾಕೆ ಅಂದಿದ್ದಕ್ಕೆ ದೊಡ್ಡ ತುಂಬ ರೊಟ್ಟಿ ಮಾಡ್ಯಾರ. ಕಟಿ ಅದು ಒಂದು ಯಾರು ತಿಂತಾರು. ನಮಸ್ಕಾರ ಎಲ್ಲರಿಗೂ, ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಸೋಮವಾರ ಬೆಳಗ್ಗೆ 8 ಗಂಟೆ ಆಗೈತೆ ನೋಡ್ರಿ. ಟೈಮ ಸ್ವಲ್ಪ ಲೇಟಾಗಿನೇ ಸ್ಟಾರ್ಟ್ ಮಾಡಿದ್ದು. ಬೆಳಗ್ಗೆ ಎಲ್ಲ ಕೆಲಸ ಮುಗೀತು ಮತ್ತು ಯೋಗಾನು ಮುಗೀತು. ಈಗ ಜಳಕ ಎಲ್ಲ ಮಾಡಿ ನಮಸ್ಕಾರ ಮಾಡ್ಕೊಂಡೇವ್ರಿಗೆ ಈಗ ನಾಷ್ಟಕ್ಕೆ ರೆಡಿ ಮಾಡಬೇಕ್ರಿ. ಅದಕ್ಕಿಂತ ಫಸ್ಟಿಗೆ ಗೆಣಸಿನ್ಕಾಯಿ ಕುದಿಸಾಕಿಟ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು. ಅವಲಕ್ಕಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ನಮ್ಮ ಮನೆಯವ್ರಿಗೆ ಗೆಣಸಿನ್ಕಾಯಿ ಹಾಲು ಇಷ್ಟ ಆಗ್ತೈತಿ, ಅದಕ್ಕಾಗಿ ಕುದಿಸ್ಕೊಡು ಅಂತಂದ್ರು. ಕುದಿಸಾಕಿಡಾಕಂತೀನಿ ನೋಡ್ರಿ. ನಮ್ಮ ಮನೆಯವ್ರು ಯಾವಾಗಲೂ ತರಕಾರಿ ತೊಗೊಳಂದಾಗ ಸುಮ್ಮನೆ ಹಾಕೋದನ್ನ ಮಾಡಿಬಿಡ್ತಾರೆ. ಒಂದು ದೊಡ್ಡ ಗೆಣಸಿನ್ಕಾಯಿ ಎಲ್ಲ ಇದು ಹುಳುಕಾಗ್ಬಿಟ್ಟಿತ್ತು. ಅದು ಸ್ವಲ್ಪ ಹುಳುಕಾದ ತಕ್ಷಣ ವಾಸನೆ ಬರೋಕೆ ಸ್ಟಾರ್ಟ್ ಆಗ್ತೈತ್ರಿ. ಅದನ್ನ ನೋಡಿಬಿಟ್ಟೇ ಕುದಿಸಾಕಿಡಬೇಕು. ಅದನ್ನೇ ಕಟ್ ಮಾಡಿ ನೋಡಿದ ಕೂಡಲೇ ಅದು ಫುಲ್ ಒಳಗೆಲ್ಲ ಕಪ್ಪಾಗಿತ್ತು. ಅದನ್ನ ತೆಗೆದ್ಬಿಟ್ಟು ಈಗ ಕುದಿಸಾಕಿಡಾಕಂತೀನಿ ನೋಡ್ರಿ. ಗೆಣಸಿನ್ಕಾಯಿನೂ 2 ರೀತಿ ಇರ್ತಾವೆ, ಕೆಂಪನ್ನು ಮತ್ತು ಬಿಳಿವು. ಈ ಸಲ ಬಿಳಿವು ತಂದಿದ್ದು ಮನಗೆ ಇಷ್ಟ ಆಗಲಿಲ್ಲ ರೀ, ಕೆಂಪನ್ನೇ ತರಬೇಕಿಲ್ಲ ಅಂತ ಅನಾಕತ್ತಿದ್ದ. ನಮ್ಮ ಮನೆಯವ್ರಿಗೆ ಬಿಳಿ ಗೆಣಸಿನ್ಕಾಯಿ ಇಷ್ಟ ಆಗ್ತೈತಿ. ಅಂದರೆ ಇವು ಬಿಳಿವು ಭಾಳ ದಿವಸದಿಂದ ಅವರು ಫಸ್ಟ್ ಎಲ್ಲ ತಿಂತಿದ್ರು, ಅವನೇ ಚಲೋ ಇರ್ತಾವೆ, ಇವನ್ನ ತಗೋ ಅಂತಂದರು. ಅದಕ್ಕಾಗಿ ಅವನ್ನ ತಂದು ಕುದಿಸಾಕಿಟ್ಟಿದ್ದೀನಿ ರೀ. ಫಸ್ಟಿಗೆ ಇದ್ರೆ ಕುಡಿಯೋಕೆ ನೀರು ಖಾಲಿ ಆಗಿದ್ದು, ಅದಕ್ಕೆ ನೀರನ್ನು ತುಂಬಿಟ್ರಾಯ್ತಂತ ನೀರನ್ನು ತುಂಬಿಟ್ಬಿಟ್ಟು ಈಗ ಮನು ಇದ್ರೆ ಚೀಲ ಮಾಡ್ಕೊಳಕಂತ ನೋಡ್ರಿ. ಚೀಲ ಅಂದರೆ ಏನಿಲ್ಲ, ಬರೀ ಕಡ್ಲಿ ಹಿಟ್ಟು ಮತ್ತು ಉಪ್ಪು ಅವ ಮಾಡೋದ್ರಿ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಅವ ಇದ್ರೆ ಸ್ವಲ್ಪ ಕಡ್ಲಿ ಹಿಟ್ಟೆಲ್ಲ ತೊಗೊಂಡ್ಬಿಟ್ಟು ಉಳ್ಳಾಗಡ್ಡಿ ಖಾರ ಉಪ್ಪು ಹಾಕ್ಬಿಟ್ಟು ಅದು ರೆಡಿ ಮಾಡ್ಕೊತಂದ್ರೆ ಅಂದರೆ ಪ್ರೋಟೀನ್ ಸಿಗ್ತೈತಂತ ಕಡ್ಲಿ ಹಿಟ್ಟೊಳಗೆ. ಅದಕ್ಕಾಗಿ ಅದನ್ನ ಒಂದು ಡೈಲಿ ಮಾಡಿಕೊಂಡು ತಿಂತಂದ್ರೆ ಅದಕ್ಕಾಗಿನೇ ಕಡ್ಲಿ ಬ್ಯಾಳಿನ ಬೀಸ್ಕೊಂತಂದು ಇಟ್ಟಿದ್ದು. ಅಂದರೆ ನಾವು ಬೇರೆ ನಾಷ್ಟಕ್ಕೆಲ್ಲ ಮಾಡ್ತೀವಲ್ರಿ, ಅದ್ರಾಗ ಪ್ರೋಟೀನ್ ಜಾಸ್ತಿ ಇರಂಗಿಲ್ಲ ಮಮ್ಮಿ. ಒಂದು ಚೀಲ ತಿಂದ್ಬಿಟ್ಟು ಮ್ಯಾಲೆ ನೀವು ಏನು ಮಾಡಿರ್ತಿರಲ್ಲ ಅದನ್ನ ತಿನ್ನಕ್ಕೆ ಬರೋತ್ತಂತ ರೆಡಿ ಮಾಡ್ಕೊಳಕಂತಾನು. ಮತ್ತು ಒಬ್ಬರು ಸಿಸ್ಟರು ಕೇಳಿದರು, ಚೀಲ ಹೆಂಗೆ ಮಾಡ್ತಿರಕ್ಕ ಹೇಳ್ರಿ ಅಂತೇಳಿ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಹಾಕಿಬಿಟ್ಟು ಮಾಡ್ತೀನಿ. ಮನು ಇದ್ರೆ ಇದೇ ರೀತಿ ಮಾಡ್ತಾನೆ ನೋಡ್ರಿ. ಒಂದು ಸ್ವಲ್ಪ ಕಡ್ಲಿ ಹಿಟ್ಟು ತೊಗೊತಾನೋ, ಅದಕ್ಕೆ ಉಪ್ಪು, ಸ್ವಲ್ಪ ಕೆಂಪು ಖಾರದ ಪುಡಿ, ಒಂದು ಅರ್ಧದಷ್ಟು ಉಳ್ಳಾಗಡ್ಡಿ, ಕೊತ್ತಂಬರಿ ಅಷ್ಟು ಹಾಕಿಬಿಟ್ಟು ಅಲಸೆ ಕಲಸಿ ದೋಸೆ ಥರ ಹಾಕಿ ಬೆನ್ಸ್ಕೊಂಡು ತಿಂತಂದ್ರೆ ಎಣ್ಣೆನೂ ಹಾಕಕ್ಕೆ ಹೋಗಂಗಿಲ್ಲ. ಹಂಗೆ ಬೆನ್ಸ್ಕೊಂಡ್ಬಿಟ್ಟು ಅದನ್ನೊಂದು ತಿಂದ್ಬಿಟ್ಟು ಮ್ಯಾಲನ್ನ ಏನು ನಾಷ್ಟಕ್ಕೆ ಮಾಡಿರ್ತೀನಿಲ್ಲ ಅದನ್ನ ತಿಂತಾನ್ರಿ. ಅದನ್ನೇ ಅವ ಈ ಕಡೆ ರೆಡಿ ಮಾಡ್ಕೊಳಕತ್ತಿದ್ದ. ಗೆಣಸಿನ್ಕಾಯಿನೂ ಕುದ್ದಿದ್ದು ಅದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಈಗ ಒಂದು ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ಮತ್ತು ಅವಲಕ್ಕಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅಂದರೆ ಎಲ್ಲರಿಗೂ ಒಂದೊಂದು ರೀತಿ ಬೇಕಾಗುತ್ತೆ. ಈಗ ತನಗಿದ್ರೆ ಅವಲಕ್ಕಿ ಬೇಕಾಗುತ್ತೆ, ಅಂದರೆ ನಾಷ್ಟಕ್ಕಾಗಿ ಗೆಣಸಿನ್ಕಾಯಿ ನಡೆಯಂಗಿಲ್ಲ ರೀ. ಮತ್ತು ಚೀಲಾನು ಮನು ಅಷ್ಟೇ ಅವ ರೆಡಿ ಮಾಡ್ಕೊಳಕತ್ತಾನು. ನಾನಿದ್ರೆ ಎಲ್ಲರಿಗೂ ನಾಷ್ಟಕ್ಕೆ ಅವಲಕ್ಕಿ ರೆಡಿ ಮಾಡಕ್ಕಂತೀನಿ. ಈ ಕಡೆ ಮತ್ತು ಗೆಣಸಿನ್ಕಾಯಿನೂ ಕುದ್ದಿದ್ವಲ್ಲ, ಫಸ್ಟಿಗೆ ಅವಲಕ್ಕಿಗಿಂತ ಮುಂಚೆ ನಮ್ಮ ಮನೆಯವ್ರು ಗೆಣಸಿನ್ಕಾಯಿ ಹಾಲು ತಿಂದ್ಬಿಟ್ಟು ಮ್ಯಾಲೆ ಸ್ವಲ್ಪ ಅವಲಕ್ಕಿ ತಿಂತೀನಿ ಅಂತಂದರು. ಅದಕ್ಕೆ ಸುಲಿದ್ಬಿಟ್ಟು ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಹಾಲು ಬೆಲ್ಲ ಹಾಕಿ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ. ಅಂದರೆ ಅವಾಗೆಲ್ಲ ಅವರು ಸ್ವೀಟ್ ತಿಂದವ್ರು ಇರ್ತಾರಲ್ಲ, ಇನ್ನಾದರೂ ಸ್ವೀಟ್ ತಿನ್ಬೇಕಂತ ಅನ್ಸುತ್ತೆ. ಅವರು ಸ್ವೀಟ್ ಅಂದರೆ ಭಾಳ ಇಷ್ಟಪಟ್ಟು ತಿಂತಾರೆ. ನಮಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಸ್ವೀಟ್, ಆದರೆ ಹೋಳಿಗೆದು ತಿಂತೀನಿ. ಈ ರೀತಿ ಗೆಣಸಿನ್ಕಾಯಿ ಹಾಲು ನಂಗೆ ಮತ್ತು ಮನಗೆ ಇಷ್ಟ ಆಗಂಗಿಲ್ಲ. ಒಗ್ಗರಣೆ ಹಾಕಿದ್ದು ಇಷ್ಟ ಆಗ್ತೈತಿ, ಆದರೆ ನಮ್ಮ ಮನೆಯವ್ರಿಗೆ ಹಾಲು ಗೆಣಸಿನ್ಕಾಯಿ ಇಷ್ಟ ಆಗ್ತೈತೆ ಅಂತ ಅವ್ರಿಗೆ ಹಾಕ್ಕೊಟ್ಬಿಟ್ಟು ಈಗ ಫಸ್ಟಿಗೆ ನಾನು ನಾಷ್ಟ ಮಾಡೋಕ್ಕಿಂತ ಮುಂಚೆ ನಾಯಿ ಐತಲ್ರಿ, ರೊಟ್ಟಿನೂ ಇದ್ದಿದ್ದಿಲ್ಲ, ಅದಕ್ಕಾಗಿ ಅವಲಕ್ಕಿ ಮಾಡಿದ್ದಿಲ್ಲ, ಅದನ್ನೇ ಸ್ವಲ್ಪ ಹಾಕಿ ಬಿಟ್ಟೆ ರೀ. ಅಂದರೆ ನಾನು ನಾಷ್ಟ ಮಾಡ್ಕೊಂಡು ಕುಂತ್ಬಿಟ್ರೆ ಮತ್ತೆ ನೆನಪಾಗ್ಬಿಡ್ತೈತಿ ಅದು ಎಲ್ಲರೂ ಹೋಗುತ್ತಂತ. ಅದಕ್ಕೆ ಹಾಕಿ ಬಂದು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಈಗ ಅರ್ಬಿ ತೊಳಿಬೇಕಂತೇಳಿ ಎಲ್ಲ ಅರ್ಬಿ ತೊಯ್ಸಿಟ್ಟಿದ್ದೆ ರೀ. ಮತ್ತು ಅವು ಕಿಚನ್ ಟವಲ್ಸ್ ಇದ್ದು ಅಲ್ರಿ, ಅಂದರೆ ಅಡುಗೆ ಮನೆಗೆ ಏನು ಯೂಸ್ ಮಾಡ್ತೀವಲ್ಲ ಅರ್ಬಿ, ಅವನ್ನ ಹಂಗೆ ವಾಶ್ ಮಾಡಿಬಿಟ್ರೆ ವಾಸನೆ ಬರ್ತಾವ್ರಿ. ಈ ರೀತಿ ವಾಶ್ ಮಾಡ್ಕೊಂಡ್ರೆ ವಾಸನೆನೂ ಹೋಗ್ತೈತಿ ಮತ್ತು ಜಲ್ದಿ ಹೊಲಸೂ ಹೋಗ್ತೈತ್ರಿ. ಅಂದರೆ ಜಿಡ್ಡೆಲ್ಲ ಆಗಿರ್ತೈತಿಲ್ಲ, ಜಲ್ದಿ ಹೋಗುತ್ತೆ. ಅದಕ್ಕಾಗಿ ನಾನು ವಾರದಾಗ 1 ಸಲ ಅಥವಾ 2 ಸಲ ಇದೇ ರೀತಿ ವಾಶ್ ಮಾಡ್ಕೊತೀನಿ. ಅಂದರೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ತೀನಲ್ರಿ ಅರ್ಬಿನ, ಅದಕ್ಕಂತೇಳಿ ಒಂದಿಷ್ಟು ನೀರು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾವು ಅರ್ಬಿಗೇನು ಸಾಬೂನು ಪುಡಿ ಅಂತೀವ್ರಿ ನಾವು, ಅಂದರೆ ಸೋಪ್ ಪೌಡ್ರ್, ಅದನ್ನ 1 ಚಮಚದಷ್ಟು ಹಾಕಿಬಿಟ್ಟು ಬಿಸಿನೀರಿಗೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಸೋಡಾ ರೀ, ಅಂದರೆ ನಾವು ಬಜ್ಜಿ ಬೋಂಡ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನ ಸ್ವಲ್ಪ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಬಿಸಿ ಮಾಡ್ಕೋಬೇಕು. ಅಂದರೆ ನಾವು ಕೈ ಎದ್ದಷ್ಟೇ ಬಿಸಿ ಇರಬೇಕು, ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗಬಾರ್ದು. ಹಂಗಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು
ಫಸ್ಟಿಗಿದ್ರೆ ದೇವರ ಅರ್ಬಿಯನ್ನು ಬೇರೆ ತೊಯ್ಸಾಕತ್ತಿದ್ರೆ ಅಂದ್ರೆ ಫಸ್ಟಿಗೆ ಅವ್ನು ತೊಳೆದ್ಬಿಟ್ಟು ಆಮೇಲೆ ತೊಳಿತೀನಿ. ಅಂದ್ರೆ ದೇವರಿಗೆ ಫೋಟೋ ಆಗಲಿ ಮತ್ತು ಜಗಲಿ ಎಲ್ಲ ಒರೆಸ್ಕೊತೀವಲ್ರಿ ಅವನು ಭಾಳ ಜಿಡ್ಡಾಗಿರ್ತೈತಿ. ಮತ್ತು ಬತ್ತಿ ಎಲ್ಲ ಅದನ್ನ ಕೈ ಹಚ್ಬಿಟ್ಟು ಅದಕ್ಕೆಲ್ಲ ಒರೆಸ್ಕೊತೀವಲ್ಲ, ಮತ್ತು ಕುಂಕುಮ ಹಚ್ಚಿದಾಗ ಅದಕ್ಕೆ ಒರೆಸ್ತೀವಿ. ಅವನು ಭಾಳ ಹೊಲಸಾಗಿದ್ದು ಅಂದ್ರೆ ಒಂದು ತಿಂಗಳಿಗೆ ಒಂದು ಸಲ ಅಷ್ಟೇ ತೊಳಿತೀನಿ ರೀ ದೇವರಿಗೆ ಒರೆಸೋದೆಲ್ಲ. ಇವು ಕಿಚನ್ ಟವಲ್ ಮಾತ್ರ ವಾರಕ್ಕೊಂದ್ಸಲ ಈ ರೀತಿ ಬಿಸಿನೀರಾಗ ಹಾಕಿಬಿಟ್ಟು ವಾಶ್ ಮಾಡ್ಕೊತೀನಿ. ಫುಲ್ ಸ್ಮೆಲ್ಲು ಹೋಗ್ತೈತಿ ಮತ್ತು ಜಿಡ್ನು ಜಲ್ದಿ ಹೋಗ್ತೈತ್ರಿ. ಅಂದರೆ ನಾವು ಬಿಸಿನೀರಾಗ ತೊಯ್ಸಿದ ತಕ್ಷಣ ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡ್ರೆ ಆಯಿತು. ಈಗ ಅವನ್ನ ತೊಯ್ಸಿಟ್ಬಿಟ್ಟು ಇನ್ನು ಅರ್ಬಿ ಎಲ್ಲ ಒಯ್ದು ಹಾಕಂತೀನಿ ನೋಡಿರಿ. ಅಂದ್ರೆ ಒಯ್ದಿಟ್ಬಿಟ್ಟು ಒಟ್ಟಟಿಗೆ ಎಲ್ಲ ಅರ್ಬಿ ಮತ್ತು ಅವು ದೇವರು ಎಲ್ಲ ಅರ್ಬಿ ಕಿಚನ್ ಟವಲ್ ಎಲ್ಲ ತೊಳೆದು ಹಾಕ್ಬೇಕಂತ ಹೇಳಿ. ಅರ್ಬಿ ತೊಳ್ಯಾಕಂತೂ ಭಾಳ ಬೇಸರ ಬರುತ್ತೆ. ಅಂದ್ರೆ ಬಿಡಾಕನ ಆಗಂಗಿಲ್ಲಲ್ರಿ. ಅಂದ್ರೆ ಒಂದು ತಾಸು ಟೈಮ್ ಬೇಕಾಗುತ್ತೆ ಅರ್ಬಿ ಎಲ್ಲ ತೊಳೆದ್ಬಿಟ್ಟು ಒಣಾಕಿ ಬರ್ಬೇಕಂದ್ರೆ. ಅದಕ್ಕಂತ ಎಲ್ಲ ಹೊರಗೆ ಒಯ್ದು ಇಡಾಕಂತೀನಿ ನೋಡಿರಿ. 2 ಬಕೆಟ್ ಅದಾವೆ ಅರ್ಬಿ. ಅಂದ್ರೆ ಟಾವಲ್, ಪ್ಯಾಂಟ್ ಶರ್ಟ್ ಅದು ಇದು ಎಲ್ಲ ಇರ್ತಾವಲ್ರಿ. 4 ಜನ ಇದ್ದೀವಿ, 4 ಜನದ ಅರ್ಬಿ. ಮತ್ತು ಎಕ್ಸ್ಟ್ರಾ ನಾನು ತೊಗೊತೀನಿ, ಟವಲ್ ತೊಗೊಂಡೆ. ಮತ್ತು ಅಂದರೆ ಹಾಕೊಂಡ್ಬಿಟ್ಟು ಹಂಗೆ ಇಟ್ಟಿರ್ತಾರಲ್ಲ ತನುಮನು, ಅವನ್ನೆಲ್ಲ ತೊಗೊಂಡ್ಬಿಟ್ಟು 1 ಬಕೆಟ್ ತೊಯ್ಸಿನಿ. ಮತ್ತು ಡೈಲಿ ಯೂಸಿನ ಒಂದು ಬಕೆಟ್ ಅದಾವು, ಅವನ್ನೆಲ್ಲ ಫಸ್ಟಿಗೆ ತೊಳೆದು ಹಾಕಿ ಬರ್ಬೇಕು ನೋಡಿರಿ. ಟೈಮ್ ಆಲ್ರೆಡಿ 11 ಗಂಟೆ ಆಗಿ ಬಂದೈತಿ. 12 ಗಂಟೆ ತನಕ ಅರ್ಬಿನೇ ತೊಳೆಯೋದಾಗುತ್ತೆ. ಮತ್ತು ಅಡುಗೆ ಅದು ಮಾಡ್ಕೋಬೇಕು. ಈಗ ಎಲ್ಲ ತೊಳೆದು ಹಾಕಿಬಿಟ್ಟು ಮುಖ ಅದೆಲ್ಲ ತಗೊಂಡು ಬಂದಿದ್ದು ನೋಡಿರಿ. ಟೈಮ್ 12 ಗಂಟೆ ಆಗಿ ಹೋಗಿತ್ತು. ಸ್ವಲ್ಪ ಪುಡಿ ಉಪ್ಪು ಖಾಲಿ ಆಗಿತ್ತು, ಅದಕ್ಕಾಗಿ ತವಿ ಮೇಲೆ ಹಾಕಿಬಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೆ ಪುಡಿ ಉಪ್ಪು ಮಾಡ್ಕೋಬೇಕಂತೇಳಿ. ಈ ಕಡೆ ಬೆಳಗ್ಗೆ ಕುದಿಸಿದ್ದು ಗೆಣಸಿನ್ಕಾಯಿನೂ ಇದ್ದರೆ ಅದನ್ನ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ತಿಂದ್ರಾಯ್ತು. ತಿಂದ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಅಂದರೆ ಅದಕ್ಕೆ ಉಪ್ಪು, ಖಾರ ಮತ್ತು ಸ್ವಲ್ಪ ಶೇಂಗದ ಪುಡಿ, ನಿಂಬೆಹಣ್ಣು ಹಾಕಿಬಿಟ್ಟು ಆಲ್ರೆಡಿ ಇದನ್ನ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡಿದ್ದೆ. ಆದರೆ ಅದಕ್ಕಾಗಿ ಶೇರೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ನನಗೆ ಇಷ್ಟ ಆಗುತ್ತಂತ ಇದೇ ರೀತಿ ಮಾಡ್ಕೊಂಡ್ಬಿಟ್ಟು ಮೊನ್ನೆ ಚಕ್ಕು ಸುಲಿಯಾಕತ್ತಿದ್ದಾರೆ. ಅಂದರೆ ಜ್ಯೂಸ್ ಮಾಡೋಕ್ಕೆ ಬರುತ್ತೆ, ಅದನ್ನ ಸುಲಿದಿಡಪ್ಪ ಅಂತ ಹೇಳಿದ್ದೆ. ಮೊಬೈಲ್ ನೋಡ್ಕೊಂತ ಸುಮ್ಮನೆ ಅದನ್ನೊಂದು ಕೆಲಸ ಆಗ್ಬಿಟ್ಟೈತಿ. ಹಂಗೆ ಬಿಟ್ಟರೆ ಮಾಡೋದೇ ಇಲ್ಲ ರೀ. ಅದಕ್ಕೆ ಹೇಳ್ತಾ ಇರಬೇಕು ಮಕ್ಕಳಿಗೆ, ಒಂದು ಕೆಲಸ ಮಾಡ್ತಾರೋ. ಅದಕ್ಕೆ ಚಕ್ಕು ಸುಲಿಯಾಕೆ ಹೇಳಿದ್ದೆ. ಮನು ಚಕ್ಕು ಸುಲಿಯಾಕತ್ತಿದ್ದ. ಹಾಗೆ ಸ್ವಲ್ಪ ಗೆಣಸಿನ್ಕಾಯಿನೂ ತಿನ್ನಂತ ನಾನು ಮನು ಇಬ್ಬರು ತಿನ್ನಾಕಂತೀವಿ ನೋಡಿರಿ. ಟೇಸ್ಟ್ ಆಗುತ್ತೆ. ಹಾಲ ಗೆಣಸಿನ್ಕಾಯಿ ಇಷ್ಟ ಆಗ್ಲಿಕ್ಕಂದ್ರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಗೆಣಸಿನ್ಕಾಯಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ರಿ. ಈಗ ನೋಡಿರಿ ಅರ್ಬಿ ಅವು ಏನು ತೊಳೆದು ಹಾಕಿದೆಯಲ್ಲ, ಕಿಚನ್ ಟವಲ್ ಆಗಲಿ ಮತ್ತು ದೇವ್ರ ಒರೆಸೋದು ಅರ್ಬಿ ಎಲ್ಲ ಎಷ್ಟು ಕ್ಲೀನಾಗಿ ಆಗ್ಯಾವ್ರಿ. ಅದಕ್ಕೆ ಸ್ವಲ್ಪ ಅರಿಶಿನ ಆಗಲಿ ಮತ್ತು ನಾವು ಎಣ್ಣೆ ಎಲ್ಲ ಹತ್ತಿರ್ತೈತಲ್ಲ ಅದನ್ನೂ ನೀಟಾಗಿ ಹೋಗ್ತೈತಿ. ಮತ್ತು ಇದು ದೇವ್ರಿಗೆ ಒರೆಸೋದು ಎಷ್ಟು ಕ್ಲೀನಾಗಿ ಆಗೈತೆ ನೋಡಿರಿ. ಫಸ್ಟ್ ಯಾವ ರೀತಿ ಇತ್ತು ಅಂದರೆ ಬತ್ತಿದು ಅದು ಕಪ್ಪಂದು ಮತ್ತು ಕುಂಕುಮ ಎಲ್ಲ ಹತ್ತಿತ್ತು. ಈ ರೀತಿ ತೊಳೆದ್ಬಿಟ್ರೆ ಹೋಗುತ್ತಂತ ನಿಮ್ಗೆ ಹೇಳಿದ್ದು ಅಷ್ಟೇ ರೀ. ನೀವು ಈ ರೀತಿ ಮಾಡ್ಬೋದಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ನಾನಂತೂ ಇದೇ ರೀತಿ ಮಾಡ್ತೀನಿ. ಈಗ ಅವನ್ನೆಲ್ಲ ಫಸ್ಟಿಗೆ ದೇವ್ರದ ಅರ್ಬಿ ತೊಳೆದು ಹಾಕಿನಿ, ಆಮೇಲೆಲ್ಲ ಅರ್ಬಿ ತೊಳೆಯೋದು. ಅಂದ್ರೆ ಮತ್ತೊಬ್ಬೊಬ್ಬರು ಕಮೆಂಟ್ ಮಾಡ್ತಿರಲ್ಲ ಅರ್ಬಿ ಸಂಗಟ ಅವನ್ನ ತೊಳಿಬಾರ್ದು ಅಂತೇಳಿ. ನಾನು ಫಸ್ಟಿಗೆ ದೇವರ ಅರ್ಬಿ ತೊಳೆದು ಹಾಕಿ ಆಮೇಲೆ ಅವನ್ನೆಲ್ಲ ತೊಳೆದಿದ್ದು. ಈಗ ಅವನ್ನ ಎತ್ತಿಟ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾಯಿದ್ದೆ. ರೊಟ್ಟಿ ಮಾಡಬೇಕಂದೆ, ಹೋಲ್ ಬಿಡಪ್ಪ ರೊಟ್ಟಿ ಈಗೇನು ಮಾಡೋದು ಅಂತ. ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟಲೆ ದೋಸೆ ಥರ ಮಾಡೋಣಂತ ಅಂದ್ಕೊಂಡು ರೆಡಿ ಮಾಡ್ಕೊಳಕತ್ತಿದ್ದೆ. ಮೆಣಸಿನ್ಕಾಯಿ ತೊಳಕ್ಕೆ ಹೋದೆ ಫ್ರಿಜ್ ಒಳಗಿಂದು. ಅದು ಮ್ಯಾಲಿಂದ ನಮ್ಮ ತನು ಇದ್ರೆ ಬೀಟ್ರೂಟ್ ಬಟ್ಲ ಹಾಕಿಟ್ಟಾರೆ. ಅಂದ್ರೆ ನಾನು ಬೀಟ್ರೂಟ್ ಜ್ಯೂಸ್ ಮಾಡಮ್ದಾಗ ಸ್ವಲ್ಪ ಅದನ್ನ ತೆಗೆದ್ಬಿಟ್ಟು ಫ್ರಿಜ್ನಾಗ ಇಟ್ಟಿದ್ಲು. ಅದನ್ನ ಸಡನ್ನಾಗಿ ಚೆಲ್ಬಿಟ್ಟು ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತಂತೂ ಅಡುಗೆ ಮಾಡೋಕ್ಕೆ ಹೋಗಿ ಏನೇನೋ ಆಗಿಬಿಡ್ತು. ಫುಲ್ ತಲೆ ಬಿಸಿ ಆಗಿಬಿಟ್ಟಿತ್ತು. ಮತ್ತು ನನ್ನ ಅಡುಗೆ ಮಾಡೋಕೆ ಮುಂದಾಗ ನನಗೆ ಮತ್ತು ಮನುಗೆ ತನಗೆ 3 ಮಂದಿಗೆ ಆಗ್ತೈತಿ. ನಮ್ಮ ನೀರು ಊಟಕ್ಕೆ ಬರಲ್ಲ ಅಂತಂದಿದ್ರು. ಸಡನ್ನಾಗಿ ಬಂದುಬಿಟ್ರು. ಈ ಕಡೆ ಇದು ಅಕ್ಕಿ ರೊಟ್ಟಿ ಅಥವಾ ಅಕ್ಕಿ ದೋಸೆ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತಿದ್ದೆ. ಅವು ಯಾವ ಸರಿಯಾಗಿ ಬರಲೇ ಇಲ್ಲ. ಫುಲ್ ತಲೆ ಬಿಸಿ ಆಗ್ಬಿಟ್ಟಿತ್ತು. ಏನಪ್ಪ ಏನು ಮಾಡೋದು, ಇವರು ಊಟಕ್ಕೆ ಬಂದುಬಿಟ್ಟಾರು ಅಂತ ಏನು ಮಾಡೋದಂತ ಗೊತ್ತಾಗಲ್ಲಾಗಿತ್ತು. ಮತ್ತು 2 ಸಲ ಟ್ರೈ ಮಾಡಿದೆ, ಎರಡೂ ಹಂಗೆ ಬಂದು ರೀ. ಹರ್ಕೊಂಡೆ ಬಿಟ್ಟು ಯಾಕಾಗೈತೆ ಅಂತ ಗೊತ್ತಿಲ್ಲ. ನಾನು ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ದೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೋಬೋದು ಅಂತೇಳಿ. ಆ್ಯಕ್ಚುಲಿ ಅವರು ಬರೀ ಪ್ಲೇನ್ ದೋಸೆ ಮಾಡಿದರು. ನನಗೆ ಸ್ವಲ್ಪ ಅದಕ್ಕೆಲ್ಲ ಕ್ಯಾರೆಟ್, ಸಬ್ಸ್ಗಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಮಾಡಿದ್ದು. ಗಟ್ಟಿ ಕಲಿಸ್ಬಿಟ್ಟು ರೊಟ್ಟಿ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಆಗ್ತಿತ್ತು. ಏನೋ ಅಂತಾರಲ್ಲ ಆ ರೀತಿ ಆಗಿಬಿಡ್ತದು. ಅದನ್ನ
ಅದನ್ನೇ ಅಂದ್ಕೊಂಡೆ ನಾನು, ಹಂಗೆ ಮಾಡಿದರೆ ಚಲೋ ಇತ್ತಲಪ್ಪ. ಅಕ್ಕಿ ರೊಟ್ಟಿ ಅದು ಗಟ್ಟಿ ಕಲಿಸಿಬಿಟ್ಟು ರೊಟ್ಟಿ ಥರ ಮಾಡ್ಕೊಂಡಿದ್ರೆ ಅಕ್ಕಿ ರೊಟ್ಟಿಯರೇ ಆಗ್ತಿತ್ತು. ಇದೇನು ದೋಸೆನೂ ಆಗಲಿಲ್ಲ, ರೊಟ್ಟಿನೂ ಆಗಲಿಲ್ಲ, ಎಲ್ಲ ಕೆಡ್ಸಾಟ ಆಗ್ಬಿಡ್ತಂತೆ. ಫೈನಲಿ ಅದು ಸರಿಯಾಗಿ ಬರಲೇ ಇಲ್ಲ ರೀ. 2 ಮಾಡಿದೆ. ಮತ್ತು ಅದಕ್ಕೆ ಸ್ವಲ್ಪ ಕಡ್ಲೆ ಹಿಟ್ಟು ಹಾಕಿಬಿಟ್ಟು ಬೆನ್ಸ್ಕೊಂಡೆ, ಚಲೋ ಬಂತು. ಅಂದರೆ ನಮ್ಮ ಮನೆಯವರು ಊಟಕ್ಕೆ ಬಂದಿದ್ದರು. ಈ ಕಡೆ ಇವನಂತರ ಹಿಂಗೆ ಹಾಕತ್ತಿದ್ದು ಫುಲ್ ಟೆನ್ಷನ್ ಒಳಗೆ ಮತ್ತಷ್ಟು ಕಡ್ಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಅವರಿಗೆ ಹಾಕಿಕೊಟ್ರಾಯ್ತಂತ ಫಸ್ಟಿಗೆ ಅವ್ರಿಗೆ ಹಾಕಿಕೊಟ್ಟೆ ರೀ. ನನಗಂತೂ ಏನಂತಾರಲ್ಲ, ಒಂದೊಂದ್ಸಲ ಇದೇ ರೀತಿ ಆಗ್ಬಿಡ್ತೈತಿ. ಏನಾರ ಹೊಸದನ್ನು ಟ್ರೈ ಮಾಡೋಕ್ಕೆ ಹೋಗಿ ಭಾಳ ಸಲ ಆಗ್ತೈತ್ರಿ. ಯಾರಿಗೆಲ್ಲ ಇದೇ ರೀತಿ ಆಗೈತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನನಗಂತೂ ಭಾಳ ಸಲ ಈ ರೀತಿ ಮಾಡಿದ್ದೀನಿ. ಫಸ್ಟ್ ಅಂತೂ ಬಾಲುಷ ಮಾಡ್ಬೇಕಂತೇಳಿ ಯಾರ್ದೋ ಅಂದರೆ ಮಾತು ಕೇಳಿಬಿಟ್ಟು 1 kg ಮೈದಾ ಹಿಟ್ಟೊಳಗೆ ಪೂರ್ತಿ ಅದು ಡಾಲ್ಡಾ ಅಂತ ಸಿಗುತ್ತೆ, ಅದನ್ನ ಕಲಿಸಿ ಎಲ್ಲ ಹಾಫ್ ಮಾಡಿದ್ದು. ಅಂದರೆ ನಂಗೆ ಗೊತ್ತಾಗಿತ್ತಿಲ್ಲ ರೀ, ಅದು ಬಿಸ್ಕೆಟ್ ಮಾಡಿದ್ರೂ ಆಗ್ತಿತ್ತಂತ ಆಮೇಲೆ ಒಬ್ರು ಹೇಳಿದ್ರು, ಅವಾಗ ಗೊತ್ತಾಯಿತು. ಇವಾಗ ಏನೇ ಅದು ಸ್ವಲ್ಪ ಕೆಡ್ಸಟ್ ಆಗಿಬಿಟ್ರೂ ಮತ್ತು ಅದಕ್ಕೆ ನೀಟ್ ಮಾಡಿಬಿಟ್ಟು ತಿಂತೀವಿ. ಅವಾಗೆಲ್ಲ ಸಣ್ಣಕ್ಕಿದ್ದಾಗ ಅಷ್ಟೊಂದು ಗೊತ್ತಾಗ್ತಿತ್ತಿಲ್ಲ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದ ಕೂಡಲೇ ಚೆಲ್ಲಿ ಬಿಡೋದಾಗ್ಬಿಡ್ತಿತ್ತು. ಈಗ ಫೈನಲಿ ನಮ್ಮ ಮನೆಯವ್ರಿಗೆ ಅಷ್ಟು ಮಾಡಿಕೊಟ್ಟೆ ರೀ, ಮನಗೂ ಮಾಡಿಕೊಟ್ಟೆ. ನಾನು ಸ್ವಲ್ಪ ಹರಿದಿದ್ದನ್ನು ತಿಂದುಬಿಟ್ಟು ಕುಂತಿದ್ದೆ. ಈಗ ಹೆಂಗಾದರೂ ಎಲ್ಲರಿಗೂ ಸ್ವಲ್ಪ ಹಸುನೂ ಇತ್ತು. ಅಂದರೆ ಮಧ್ಯಾಹ್ನ ಸ್ವಲ್ಪ ಮಾಡಿದ್ದೆ ಅಲ್ರಿ, ಚಕ್ಕು ಜ್ಯೂಸ್ ಮಾಡಿ ಕೊಟ್ರಾಯ್ತಂತ ಎಲ್ಲರಿಗೂ ಜ್ಯೂಸ್ ಮಾಡಿ ಕೊಡಾಕಂತೀನಿ ನೋಡಿರಿ. ಮನು ಚಿಕ್ಕು ಸುಲ್ದು ಇಟ್ಟಿದ್ದಲ್ಲ ಅದನ್ನೇ ಜ್ಯೂಸ್ ಮಾಡಿ ಕೊಡಾಕತ್ತಿದ್ದೆ. ಮನು ಇದ್ರೆ ಮತ್ತು ಅದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ರಿ ಮಮ್ಮಿ, ಅಂದರೆ ಬಾದಾಮಿ ಅದು ಚಾಪ್ ಮಾಡಿ ಹಾಕ್ರಿ ಚಲೋ ಆಗ್ತೈತಂತ ಅಂದರೆ ಮತ್ತೆ ಹಾಕಾಕಂತೀನಿ ನೋಡಿರಿ. ಅಂದರೆ ಒಂದು ಸಲ ಮಾಡಿ ಕೊಟ್ಟಿರ್ತೀನಿ, ಮತ್ತೊಂದು ಸಲ ಬ್ಯಾಸ್ರು ಬಂದೈತಂತ ಬಿಟ್ಟು ಕೂಡಲೇ ಕೆಳಂಗಿಲ್ಲ ರೀ, ಹಂಗೆ ಮಾಡ್ರಿ ಅಂತ ನಿಂತು ಬಿಡ್ತಾರೋ. ಅದಕ್ಕಾಗಿ ಮತ್ತು ಅದನ್ನೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟು ನಾನು ಕುಡಿದ್ಬಿಟ್ಟು ಫೈನಲಿ ಈಗ ಅರ್ಬಿ ಎಲ್ಲ ತಂದು ಮಡ್ಚಿಡಾಕಂತೀನಿ ನೋಡಿರಿ. ಈಗಂತೂ ಬ್ಯಾಸ್ಗೆ ಐತ್ಲ, ಜಲ್ದಿನೇ ಒಣಗಿಬಿಡ್ತಾವೆ. ಅದಕ್ಕೆ ತಂದು ಎಲ್ಲ ಹಿಂಗೆ ಮಡ್ಚಿಟ್ಬಿಟ್ಟು ಅಡುಗೆ ಮಾಡ್ಬೇಕ್ರಿ. ಅಂದರೆ ರಾತ್ರಿ ಊಟಕ್ಕೆ ಏನು ಅಡುಗೆ ಮಾಡ್ಬೇಕಂತೇಳಿ ಎಲ್ಲ ಹೆಣ್ಮಕ್ಳಿಗೆ ಸಂಜೆ ಆದ ಕೂಡಲೇ ಅದು ಸ್ವಲ್ಪ ಏನಂತಾರೆ ವಿಚಾರ ಬಂದೇ ಬಿಡ್ತೈತಿ, ಏನು ಮಾಡಬೇಕಪ್ಪ ಅಂಥೇಳಿ ಅದನ್ನೇ ವಿಚಾರ ಮಾಡ್ಕೊತ ಅರ್ಬಿ ಮಡ್ಚಿಡಾಕಂತೀನಿ ನೋಡಿರಿ. ಅರ್ಬಿ ಅಷ್ಟು ತೊಳೆದು ಹಾಕೋದು ಇಂಪಾರ್ಟೆಂಟನೋ ಅವನ್ನ ತಂದು ಎಲ್ಲ ನೀಟಾಗಿ ಮಡ್ಚಿಡೋದನ್ನು ಇಂಪಾರ್ಟೆಂಟ್ ನೋಡಿರಿ. ನಾವು ಎಷ್ಟೇ ನೀಟಾಗಿ ಇಟ್ಬಿಟ್ರೂ ಮತ್ತು ಮಕ್ಕಳಿದ್ರೆ ಅಲ್ಲೊಂದು ಇಲ್ಲೊಂದು ಇಡೋದಂತೂ ತಪ್ಪಿದ್ದೇ ಅಲ್ಲ. ಈಗ ಅರ್ಬಿ ಎಲ್ಲ ತಂದುಬಿಟ್ಟು ಮಚ್ಚಿ ಎತ್ತಿ ಇಟ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ರೊಟ್ಟಿ ಮತ್ತು ಪಲ್ಯ ಮಾಡ್ಕೊಂಡಿದ್ದು, ಅಂದ್ರೆ ಏನಂತಾರೋ ಹಿರಿಕೆ ಅಡುಗಾಯಿ ಮಾಡಿದ್ರಿ. ಅದು ಮಸ್ತ್ ಆಗ್ತೈತಿ ರೊಟ್ಟಿ ಸಂಗಟ. ಅದಕ್ಕಾಗಿ ಅದು ರೆಡಿ ಮಾಡಿ ಇಟ್ಟಿದ್ದೀನಿ. ರೆಡಿ ಮಾಡಿಬಿಟ್ಟು ರೊಟ್ಟಿ ಮಾಡಾಕಂತೀನಿ ನೋಡಿರಿ. ರೊಟ್ಟಿ ರೀ ಮೊನ್ನೆ ಮಾಡಿದಾಗ ನಮ್ಮ ಮನೆಯವರು ಎಷ್ಟು ದಪ್ಪ ಮಾಡಿ ಅಂತ ಅಂದ್ಬಿಟ್ಟಿದ್ರು. ನನಗಂತೂ ಮನಸ್ಸಿಗೆ ಹತ್ಬಿಟ್ಟಿತ್ತು. ಅಂದರೆ ಯಾವಾಗಲೂ ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ ರೀ. ಒಂದು ಸಲ ಮಾಡಿದ್ದು ಅಂದರೆ 4 ಮಾಡಿದ್ದು, ಇಲ್ಲಿ ಬಿಡು ಒಂದೊಂದು ದಿಪ್ಪ ರೊಟ್ಟಿ ತಿಂತಾರಂಥೇಳಿ ನಾನು ಮಾಡಿದ್ದು. ಎಷ್ಟು ದಪ್ಪ ಮಾಡಿ ಅಂಥೇಳಿ ಯಾರೂ ತಿನ್ನಲಿಲ್ಲ, ನಾನು ಒಬ್ಬಕ್ಕೇ ತಿಂದಿದ್ದು. ಅದಕ್ಕಾಗಿ ಇನ್ನು ಬೇಡ ಬಡಿದ್ಬಿಟ್ಟು ಮಾಡೋಕ್ಕಿಂತ ಲಟ್ಟಿಸ್ಬಿಟ್ಟು ಮಾಡಿಬಿಟ್ರಾಯ್ತು, ಮಸ್ತ್ ಆಗ್ತಾವಂತ ನಾನು ಟ್ರೈ ಮಾಡಾಕತ್ತಿದ್ದು. ಫೈನಲಿ ಈ ರೀತಿ ಬರಾಕಂತಾವೆ ನೋಡ್ರಿ. ತೆಳ್ಳಗೆ ಆಗ್ತಾವೆ, ಬಡಿದು ಮಾಡೋಕ್ಕಿಂತ ಲಟ್ಟಿಸಿ ಮಾಡ್ತೀವಲ್ಲ ಏನು ರೊಟ್ಟಿ ಅವು ಭಾಳ ತೆಳ್ಳಗೆ ಆಗ್ತಾವೆ. ನಮ್ಮ ಮನೆಯವ್ರು ಅದೇ ಅನ್ನಕತ್ತಿದ್ರು. ಮೊನ್ನೆ ಒಂದು ಸಲ ಅಂದಿದ್ದಕ್ಕೆ ಎಷ್ಟು ತೆಳ್ಳಗೆ ಮಾಡಾಕಂತಿ ನಡಿತೈತಿ, ಒಂದೊಂದು ಸಲ ಹಾಗೆ ಮಾಡಂತಂದರು. ಇಲ್ಲಿ ನಿಮಗೆ ನಡೆಯಂಗಿಲ್ಲ, ಇನ್ಮೇಲಿಂದ ಇದೇ ರೀತಿ ತೆಳ್ಳಗೆ ಮಾಡಿಕೊಡ್ತೀನಿ, ಬುಟ್ಟಿಗಟ್ಟಲೆ ಮಾಡಿಡ್ತೀನಿ ಅಂತೇಳಿ ಅನ್ನಕತ್ತಿದ್ದೆ. ಇಷ್ಟೆಲ್ಲ ಮಾಡಿಟ್ಟು ಯಾರು ತಿಂತಾರೋ ತಂಗಳು ಆದ ಕೂಡಲೇ ಅಂತ ಅನ್ನಕತ್ತಿದ್ರು. ನೀವು ಇದಿರಲ್ಲ ಸಾರು ಮಾಡಿಕೊಡ್ತೀನಿ ತೆಳ್ಳಗೆ ರೊಟ್ಟಿ ಸಾಂಬಾರು ಹಾಕ್ಕೊಂಡು ತಿಂದ್ರಂತ ಅನ್ನಕತ್ತಿದ್ದೆ. ಅಂದರೆ ಒಂದು ಸಲ ಅಂದ್ಬಿಟ್ಟಿರ್ತಾರೋ ಮತ್ತು ಅದನ್ನೇ ದಪ್ಪಾಗಿ ಮಾಡಿಬಿಟ್ಟು ಅವ್ರ ಕಡೆ ಯಾಕೆ ಅನ್ಸ್ಬೋದಂತ ನಾನು ಇಷ್ಟ ತೆಳ್ಳಗೆ ಮಾಡಾಕಂತಿದ್ದು ನೋಡಿರಿ. ಅಂದರೆ ನಾವು ಕೈಲಿ ಬಡ್ದಾಗ ಇಷ್ಟೊಂದು ತೆಳ್ಳಗೆ ಬರೋಂಗಿಲ್ಲ, ಲಟ್ಟಿಸ್ ಮಾಡಿಬಿಟ್ರೆ ಮಸ್ತಾಗೆ ತೆಳ್ಳಗೆ ಬರ್ತಾವೆ ನೋಡಿರಿ. ಬೆಲೂನ್ಗಿನೇ ಲಟ್ಸಿದ್ದು, ಅದು ಪೈಪ್ಲೆ ಮಾಡೋಕೆ ಹೋದ್ರೆ ಒಂದು ದಿವಸ ಸರಿಯಾಗಿ ಬರಲಿಲ್ಲ. ಈ ರೀತಿ ಲಟ್ಟಿಸ್ಕೋಬೋದು ನೋಡಿರಿ, ತೆಳ್ಳಗೂ ಆಗ್ತಾವೆ. ಮತ್ತು ತೆಳ್ಳಗಾಗ್ಬಿಟ್ರೆ ರೊಟ್ಟಿ ಅಷ್ಟೊಂದು ಏನಂತಾರೋ ತಿಂದುಬಿಟ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ. ಬಾಯಿ ಚಲೋ ಅನ್ನಿಸ್ತೈತೆ ರೀ, ಆರೋಗ್ಯಕ್ಕೆ ಅಷ್ಟು ಚಲೋ ಅಲ್ಲ ಅಂತ ಅವಾಗೆಲ್ಲ ನಮ್ಮ ಅಜ್ಜಿಯದು ಅಂತಿದ್ರು. ದಿಪ್ಪ ರೊಟ್ಟಿ ತಿಂದ್ರೇ ಅದು ಹೊಟ್ಟೆಗೆ ಹತ್ತೈತಿ, ತೆಳ್ಳಗೆ ರೊಟ್ಟಿ ತಿಂದರೆ ಹೊಟ್ಟೆಗೆ ಹತ್ತಂಗಿಲ್ಲ ಅಂತಿದ್ರು. ಇವಾಗೆಲ್ಲ ನಾವು ಬರೀ ಬಾಯಿ ರುಚಿಗೆ ಅಷ್ಟೇ ನೋಡ್ಕೊತೀವಿ ರೀ. ದಿಪ್ಪಾಗಿ ರೊಟ್ಟಿ ಖಾರ ಬೇಳೆ ಕಲ್ಸ್ಕೊಂಡು ಉಂಡ್ರೆ ಹೊಟ್ಟೆಗೆ ಹತ್ತೈತಿ. ಏನು ಅಂತಿದ್ರಪ್ಪ, ಅದು ತೊಗಲಿನ ಏನೋ ಅಂತಿದ್ರು, ಅದು ನೆನಪಿಲ್ಲ ನಂಗೆ ಅಷ್ಟೊಂದು. ಆ ರೀತಿ ಅಂತಿದ್ರು. ಅದು ತೆಳ್ಳಗೆ ಮಾಡ್ಕೊಂಡು ತಿನ್ನಬಾರ್ದು
ಜಾಸ್ತಿ ಎಲ್ಲ ಅದು ಒಳಗಿನ ಪೋಷಕಾಂಶಗಳೆಲ್ಲ ಸುಟ್ಟು ಹೋಗ್ತೈತಿ, ಸ್ವಲ್ಪ ದಿಪ್ಪನೇ ಮಾಡ್ಬೇಕಂತ ಅಂತಿದ್ರು. ಅದನ್ನೇ ಅನ್ನಕತ್ತಿದ್ದೆ, ನಿಮ್ಸ್ಲಿಂದ ಬೆವ್ರು ಹರಿಸ್ಬಿಟ್ಟು ಇಷ್ಟು ತೆಳ್ಳಗೆ ರೊಟ್ಟಿ ಮಾಡಾಕಂತೀನಿ, ಇನ್ಮೇಲಿಂದ ತೆಳ್ಳನ ರೊಟ್ಟಿ ತಿನ್ರಂತೆ ಅಂದು ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮಾಡ್ಬೇಕು ನೋಡ್ರಿ. ಇವತ್ತು ವಿಡಿಯೋನು ಇಲ್ಲೇ ಮುಗಿಸೋನ್ರಿ. ಇವತ್ತು ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.